ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಇವತ್ತು ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೊರಟಿರೋದು ಎಲ್ಲಿಗೆ ಅಂತಂದರೆ ನಮ್ಮ ಅಕ್ಕವ್ರ ಮನೆ ಗದ್ಗೆಗೆ. ಯಾಕೆ ಅಂತಂದರೆ ನಮ್ಮ ಅಕ್ಕವ್ರ ಮನೇಲಿ ಆಯುಧ ಪೂಜೆನ ಜೋರಾಗಿ ಮಾಡ್ತಾರೆ. ಹಾಗಾಗಿ ಈ ಸತಿ ಹಬ್ಬಕ್ಕೆ ಬರಳಿದ್ರು ಅಂತೇಳಿ ನಾವೆಲ್ಲ ಫ್ಯಾಮಿಲಿ ಹೋಗ್ತಿದ್ದೀವಿ. ನೋಡಿ ನನ್ನ ಮಗನೂ ಕೂಡ ಎಷ್ಟು ನೀಟಾಗಿ ರೆಡಿಯಾಗಿ ಸೇಬನ್ನ ತಿಂತಿದ್ದಾನೆ. ಸೇಬನ್ನ ತಿನ್ಕೊಂಡು ಸ್ಮೈಲ್ ಮಾಡ್ತಿದ್ದಾನೆ. ಫೈನಲಿ ಬ್ಯಾಗು ಕೂಡ ರೆಡಿಯಾಗಿದೆ ಊರಿಗೆ ತೊಗೊಂಡೋಗೋದಕ್ಕೆ. ಫೈನಲಿ ಬಸ್ ಕೂಡ ಹತ್ತಿದ್ವು. ನನ್ನ ಮಗಂತೂ ಮನೇಲಿದ್ದಾಗಂತೂ ಮಲ್ಕೊಳ್ಳಲ್ಲ. ಈವನ್ ಈಚೆ ಆಚೆ ಹೋಯ್ತು ಅಂತ ಅಂದರೆ ಮಾತ್ರ ನಿದ್ದೆಗಂತೂ ಹೋಗ್ತಾನೆ. ಫೈನಲಿ ಕೂಡ ಅವನು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದ. ಅಕ್ಕಪಕ್ಕ ಮಕ್ಕಳಿದ್ರು, ಅವ್ರ ಸೌಂಡ್ ಕೇಳಿಬಿಟ್ಟು ಎದ್ಬಿಟ್ಟ. ಮತ್ತು ಬಸ್ಸಲ್ಲೆಲ್ಲ ಅವ್ರ ಜೊತೆ ಅವನು ಆಟಾಡ್ಕೊಂಡು ಫೈನಲಿ ಅವನಿಗಂತೂ ಹಾಕ್ಲಿಕ್ಕೆ ತುಂಬಾ ಬರ್ತಿತ್ತು. ಯಾರು ನೆನೆಸ್ಕೊಳ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಯಾರಾದರೂ ನೆನೆಸ್ಕೊಂಡ್ರೆ ಮಾತ್ರ ಹಾಕ್ಲಿಕ್ಕೆ ಬರುತ್ತೆ ಅಂತೇಳಿ ಫೈನಲಿ ಇಲ್ವಾಲದಿಂದ ಹುಣಸೂರಿಗೆ ಬಂದು ರೀಚ್ ಆದ್ವು ಗದ್ಗೆ ಬಸ್ ಹತ್ತಕ್ಕೆ. ನನ್ನ ಮಗಂತೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಪೂರ್ತಿ ಓಡಾಡ್ತಿದ್ದ. ಈ ಟೈಮಲ್ಲಿ ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ನಾನೊಂದು ಮಗು, ನನಗೊಂದು ಮಗು. ಫೈನಲಿ ಗದ್ಗೆ ಬಸ್ ಬಂತು. ಹುಣಸೂರಿಂದ ಗದ್ಗೆಗೆ ಹೊರಟಿದ್ವಿ. ಬಸ್ ಹೊರಡೋಕ್ಕೆ ಇನ್ನೊಂದು 10 ನಿಮಿಷ ಟೈಮ್ ಇತ್ತು. ಹಂಗಾಗಿ ನಾನು ವೀಡಿಯೋನ ಮಾಡಿಕೊಂಡು ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೆ. ಯಾಕಂತಂದರೆ ಬ್ಲಾಗೇ ಬೇಕು ಅಲ್ವಾ. ಸೊ ಹಾಗಾಗಿ ಫೈನಲಿ ಗದ್ಗೆನ ಬಂದು ರೀಚ್ ಆದವು. ನೋಡಿ, ಇದೆ ನಮ್ಮೂರಲ್ಲಿ ಇರುವಂತಹ ಕೆಂಗನ್ ಸ್ವಾಮಿ ಗದ್ಗೆ. ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಈ ಟೆಂಪಲ್ ಬಗ್ಗೆ ಕೇಳಿರ್ತೀರ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ದೇವಸ್ಥಾನದ ಒಂದು ವೀಡಿಯೋ ಮಾಡಾಕ್ತೀನಿ. ಫೈನಲಿ ನಮ್ಮ ಅಕ್ಕನ ಮಗನಿಗೆ ಕಾಲ್ ಮಾಡಿದ್ದಕ್ಕೆ ನಮ್ಮ ಅಕ್ಕನ ಮಗ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾನೆ ಬೈಕಲ್ಲಿ. ಪಾಪು ಅಂತೂ ಮಲ್ಕೊಂಡ್ಬಿಟ್ಟಿದ್ದ. ಅವನನ್ನು ಹಾಗೆ ಎತ್ಕೊಂಡಿದ್ದೀನಿ. ಫೈನಲಿ ಮನೆ ಹತ್ರ ಬಂದ್ವು. ಬಟ್ ನಮ್ಮ ಅಕ್ಕಂಗಂತೂ ತುಂಬ ಖುಷಿಯಾಗುತ್ತೆ. ನಾವು ಹೋಗೋದಂತೂ ಬರಲ್ಲ ಅಂತೇಳಿ ಬಂದಿರೋದು. ಹಾಗಾಗಿ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾವು ಹೋಗಿದ್ದು ಬರಲ್ಲ ಅಂತ ಅಂದ್ಕೊಂಡು ಬಂದಿದ್ದೀವಿ ಅಂತೇಳಿ. ನೋಡಿ, ನಮ್ಮ ಅಕ್ಕನ ಮನೆ ಲಾಸ್ಟ್ ಟೈಮ್ ನೋಡಿದ್ದೀರಾ ಅಂದ್ಕೊಳ್ತೀನಿ ವೀಡಿಯೋಲಿ. ನಾನು ಫಸ್ಟ್ ಬ್ಲಾಗ್ನ ನಮ್ಮ ಅಕ್ಕವ್ರ ಮನೇಲೆ ಸ್ಟಾರ್ಟ್ ಮಾಡಿದ್ದು. ಸೊ ಅಕ್ಕ ಅಡುಗೆ ಎಲ್ಲ ಮಾಡಾಗಿತ್ತು ಆಲ್ರೆಡಿ. ಅವರೆಕಾಳಿನ ಸಾಂಬಾರು ಮಾಡಿ, ರೈಸ್ ಮಾಡಿ, ಮುದ್ದೆ ಮಾಡಿ ಆಗಿತ್ತು. ಆಮೇಲೆ ನಾವು ಬಂದು ಊಟ ಎಲ್ಲ ಮುಗಿಸ್ಕೊಂಡು, ಇದು ನನ್ನ ನೆಕ್ಸ್ಟ್ ಡೇ ಬ್ಲಾಗು. ವೀಡಿಯೋದಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಮೈಂಡ್ ರಿಲೀಫ್ ಮಾಡಿಕೊಂಡು ಈಚೆ ಆಚೆ ಗಿಡ ಮರಗಳನ್ನ ನೋಡಿಕೊಂಡು, ಇದು ನೆನಪಿದೆಯಾ ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ದೆ. ಇಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಾಳೆ ನಮ್ಮ ಅಕ್ಕ, ಹೂಗಳನ್ನ ಮನೇಲೆ ಅಂತ ಹೇಳಿ. ಸೊ ಅದೇ ಈ ಪಾರ್ಕಿಂಗ್ ಪ್ಲೇಸು. ನೆಕ್ಸ್ಟು ಬೆಳಗ್ಗೆ ಎದ್ಮೇಲೆ ಎಲ್ಲ ಆಯುಧ ಪೂಜೆ ಇತ್ತಲ್ವ, ಹಂಗಾಗಿ ಆಳುಗಳಿಗೆಲ್ಲ ಪ್ರತಿ ವರ್ಷವೂ ನಮ್ಮ ಅಕ್ಕವ್ರ ಮನೆಯಲ್ಲೇ ತಿಂಡಿನ ಮಾಡಿ ಅವರಿಗೆ ಬಟ್ಟೆ ಅದೆಲ್ಲ ಕೊಟ್ಟು, ಸ್ವೀಟ್ಸ್ ಎಲ್ಲ ಕೊಟ್ಟು ಬೆಳಗ್ಗೆ ಟಿಫನ್ ಎಲ್ಲ ನಮ್ಮ ಅಕ್ಕವ್ರ ಮನೆಯಿಂದನೇ ಪ್ರತಿ ವರ್ಷವೂ ಮಾಡೋದು. ಸೊ ಹಂಗಾಗಿ ಈಚೆ ಎಲ್ಲ ರೆಡಿನ ಮಾಡ್ತಿದ್ದಾರೆ. ನೋಡಿ, ಇಡ್ಲಿನ ಹಾಕ್ತಾಯಿದ್ದಾಳೆ. ಇಡ್ಲಿ ಮತ್ತು ಇದ್ಕದ ಬೇಳೆ ಸಾಂಬಾರು ಮತ್ತು ಚಟ್ನಿನ ಮಾಡಿದ್ದಾಳೆ. ಎಲ್ರಿಗೂ ಇಲ್ಲಾನು ಒಂದು 15 ಹುಡುಗರ ಮೇಲೆ ಕೆಲಸದವರು ಮತ್ತು ರೋಡಲ್ಲಿ ಹೋಗೋರು ಬರೋರಿಗೆಲ್ಲ ಇಡ್ಲಿ, ಚಟ್ನಿ, ಕೇಸರಿ ಬಾತು, ಸ್ವಲ್ಪ ಪಲಾವು ಮತ್ತು ಈರುಳ್ಳಿ ಬೋಂಡನ ಹಾಕ್ತಿದ್ದಾಳೆ. ಒಂದು ಕಡೆ ಅಮ್ಮ ನಮ್ಮ ಪಾಪನ ಆಟಾಡಿಸ್ತಿದ್ದಾರೆ. ಫೈನಲಿ ಈಗ ಎಲ್ಲರೂ ರೆಡಿಯಾಗಿ ಅಂಗಡಿ ಹತ್ರ ಹೋಗ್ತಿದ್ದೀವಿ. ನಮ್ಮ ಬಾವವ್ರದ್ದು ಕೊಕೊನೆಟ್ ಬಿಸ್ನೆಸ್ಸು. ನೋಡಿ, ನನ್ನ ಲುಕ್ ಬಂದು ಈ ರೀತಿ ಇದೆ. ನಾನು ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿನ ವೇರ್ ಮಾಡಿದ್ದೆ. ನಮ್ಮ ಅಕ್ಕನೂ ಕೂಡ ರೆಡಿಯಾಗಿ ಮನೇನ ಬೀಗ ಹಾಕ್ಕೊಂಡು, ನಾವೆಲ್ಲ ಇವಾಗ ನಮ್ಮ ಅಕ್ಕವ್ರ ಮನೆಯಿಂದ 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸು ಗೋಡನ್ ಇರೋದು, ಅಲ್ಲಿಗೆಲ್ಲ ರೆಡಿಯಾಗಿ ಹೋಗ್ತಿದ್ದೀವಿ. ನೋಡಿ, ನಾನು ಅಕ್ಕನ ಮಗಳು ಅವರೆಲ್ಲ ರೆಡಿಯಾಗಿ ಫೈನಲಿ ಅಂಗಡಿ ಹತ್ರ ಬಂದವು. ನೋಡಿ, ಅಂಗಡಿನೆಲ್ಲ ನಮ್ಮ ಬಾವವರು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ಫೈನಲಿ ಪೂಜೆ ಎಲ್ಲ ಮುಗೀತು. ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಾದಮೇಲೆ ಗಾಡಿಗೆಲ್ಲ ಪೂಜೆ ಮಾಡಿ ಆಯಿತು. ಮತ್ತು ಆಮೇಲೆ ಗಾಡಿನ ಹತ್ತಿಸ್ಬೇಕಿತ್ತು. ಸೊ ಆಮೇಲೆ ಹತ್ಸೋಣ ಅಂತ ಹೇಳಿ ಎಲ್ಲರೂ ತಿಂಡಿ ಮಾಡೋಣ ಫ್ಯಾಮಿಲಿಯವರು ಅಂತ ಹೇಳ್ಬಿಟ್ಟು ಬಂದರೆ, ನೋಡಿ ಇವರು ಇಷ್ಟು ಜನ ನಮ್ಮ ಬಾವರ ಹತ್ರ ಕೆಲಸ ಮಾಡ್ತಿದ್ದಾರೆ. ಇವರಿಗೆಲ್ಲ ವೀಡಿಯೋಸ್ನ ಮಾಡಿಕೊಂಡು ಇವರಿಗೆಲ್ಲ ತಿಂಡಿ ಮುಗಿಸಿ ಆಮೇಲೆ ನಾವು ಮಾಡೋಣ ಅಂತೇಳಿ ಈಗ ನಾವೆಲ್ಲ ತಿಂಡಿಗೆ ಮಾಡೋದಕ್ಕೆ ಇಲ್ಲೇ ಗೋಡನ್ ಹತ್ರನೇ ಕೂತಿದ್ದೀವಿ. ಯಾಕಂದರೆ ಒಳ್ಳೆ ಗಾಳಿ ಬರ್ತಿದೆ, ಜಾಗ ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಕೂಡ ತಿಂಡಿನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ತಿಂಡಿನ ಹಾಕ್ಕೊಳ್ತಿದ್ದಾರೆ. ತಿಂಡಿ ಮುಗಿಸ್ಕೊಂಡು ನಾವು ಬಂದಿದ್ದೆ ನಮ್ಮ ಅಜ್ಜಿಯವ್ರ ಮನೆಗೆ. ಅಜ್ಜಿ ಮನೆಗೆ ಬಂದು ಅಜ್ಜಿ ತಾತನ ಫೋಟೋನ ನೋಡಿ, ನಮ್ಮ ಅತ್ತೆ ಇದ್ದಾರೆ ನಮ್ಮ ಅಜ್ಜಿ ತಾತ ಅವ್ರ ಮನೇಲಿ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರು ತಿಂಡಿ ಮಾಡಿ ಅಂತಂದು ತಿಂಡಿ ಮುಗ್ದಿರೋದ್ರಿಂದ ಜ್ಯೂಸ್ ಮಾಡಿಕೊಟ್ರು. ಜ್ಯೂಸನ್ನೆಲ್ಲ ಕುಡ್ಕೊಂಡು ನೋಡಿ ಪಾಪು ಆಟಾಡ್ತಿದ್ದಾನೆ. ಅಷ್ಟರೊಳಗಡೆ ನಮ್ಮ ಬಾವ
ಮಟನ್ನೆಲ್ಲ ತೊಗೊಂಡು ಬಂದಿಟ್ಟಿದ್ರು, ಮಟನ್ನು ಮತ್ತು ಬೋಟಿ ಚಿಕನ್ನೆಲ್ಲ. ಸೊ ಅಕ್ಕ ಅಡುಗೆಗಂತ ರೆಡಿ ಮಾಡ್ತಿದ್ದಾಳೆ, ಅಕ್ಕನ ಮಗಳು ಎಲ್ಲ ಮಸಾಲೆ ಐಟಮ್ಗೆ ರೆಡಿ ಮಾಡ್ಕೊಳ್ತಿದ್ದಾಳೆ. ನಾನಂತೂ ನೀಟಾಗಿ ಬ್ಲಾಗ್ನ ಮಾಡಿಕೊಂಡು ಫ್ರೀಯಾಗಿ ಓಡಾಡ್ಕೊಂಡಂತೂ ಇದ್ದೆ. ಕುಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ನಾನು ನಮ್ಮ ಅಕ್ಕನ ಮಗ ಅವರೆಲ್ಲ ಸೇರಿ ಹೋಗಿದ್ದೇನೆ ಅಕ್ಕ ಅವರ ಹೊಲ್ದ ಹತ್ರ ಹೋಗ್ತಿರೋದು. ನಮ್ಮ ಅಕ್ಕ ಅವ್ರ ಹೊಲನೂ ಕೂಡ ಇಲ್ಲೇ ವಾಕಬಲ್ ಡಿಸ್ಟೆನ್ಸೇ, 1-1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮನೆಗೂ ಹೊಲಕ್ಕೂ. ಸರಿ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನ ಅಂತೇಳಿ, ನಮಗೆ ಸಿಟಿಲಿ ಇರೋದ್ರಿಂದ ಹಳ್ಳಿ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಸೊ ವಿಸಿಟ್ ಮಾಡೋಣ ಅಂತೇಳಿ ಹೋಗಿದ್ದಕ್ಕೆ ಅಕ್ಕ ಅವರು ಶುಂಠಿನ ಹಾಕ್ಸಿದ್ರು. ನೋಡಿ ವೇವ್ ಎಷ್ಟು ಚೆನ್ನಾಗಿದೆ ಹಸ್ರಿಗೆ ಅಂತ ಹೇಳ್ತು ಅಂದರೆ ನೋಡೋಕೆ 2 ಕಣ್ಣು ಸಾಕಾಗಲ್ಲ. ನಾನು ಹೋಗಿ ಅಲ್ಲೊಂದಷ್ಟು ಫೋಟೋ ವೀಡಿಯೋನೆಲ್ಲ ಮಾಡಿಕೊಂಡು ಈ ಟೈಮಲ್ಲಿ ನನಗೆ ಈ ಸಾಂಗ್ ನೆನಪಾಗುತ್ತೆ ಅಂತಂದರೆ, ಹಳ್ಳಿ ಹಾಡು ತಂದಾನನ ಹಳ್ಳಿ ಪಾಡು ತನನಾನನ ಅನ್ನೊಂದು ಸಾಂಗ್ನ ನೆನಪು ಮಾಡಿಕೊಂಡು ಒಂದಷ್ಟು ಅಲ್ಲೇ ಇದ್ದು, ಮತ್ತು ನೈಟು ಮನೆಗೆ ಬಂದಮೇಲೆ ನೋಡಿ ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ನನ್ನ ಮಗನ್ನ ಆಟ ಆಡಿಸ್ಕೊಂಡು ಖುಷಿಯಿಂದ ಇದ್ದಾರೆ. ನಮ್ಮ ಅಕ್ಕ ಬಾವಂಗಂತೂ ಮಕ್ಕಳಂದರೆ ತುಂಬ ಇಷ್ಟ. ಫೈನಲಿ ನೆಕ್ಸ್ಟ್ ಡೇ ಇನ್ನೊಬ್ಬಕ್ಕನ ಮನೆಗೆ ಹೋಗಬೇಕಿತ್ತು. ಅವ್ರ ಮನೆಗೂ ಕೂಡ ಎಲ್ಲ ರೆಡಿಯಾಗಿ ಹೋಗೋಣ ಅಂತೇಳಿ, ನಮ್ಮ ಅಕ್ಕ ಅವ್ರ ಮನೆ ಅಂತಂದರೆ ಗದ್ಗೆಯಿಂದ ಅವಳದು 2 ಕಿಲೋಮೀಟ್ರ್ ಅಷ್ಟೇ ಆಗೋದು. ಫೈನಲಿ ನಮ್ಮ ಬಾವ ಅವ್ರದ್ದೇ ಕಾರಿತ್ತು, ಕಾರ್ಲೇ ಎಲ್ಲ ಹೋಗೋಣ ಒಟ್ಟಿಗೆ ಅಂತೇಳಿ ಎಲ್ಲ ರೆಡಿಯಾಗಿ ನಮ್ಮ ಇನ್ನೊಬ್ಬಕ್ಕ ಅಂದರೆ ಅಶ್ವಿನಿ ಅಕ್ಕ ಅಂತ ನಮ್ಮ 6ನೇ ದೊಡ್ಡಮ್ಮನ ಮನೆಗೆ ಹೋಯ್ತಿದ್ವಿ. ನೋಡಿ ಅವಳಂತೂ ಹೋಯ್ತಿದ್ದಂಗೆ ಖುಷಿ ಪಟ್ಬಿಟ್ಟು ಎಲ್ಲರೂ ಬಂದಿರೋದಕ್ಕೆ ನಮ್ಮ ಅಕ್ಕಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಯಾರಿಗಾಗಲಿ ತುಂಬ ನೆಂಟರು ಬಂತು ಅಂದರೆ ಖುಷಿ ಆಗುತ್ತಲ್ವ. ತಿಂಡಿನ ಅವ್ರ ಮನೆಗೆ ಬರಳಿದ್ರು, ಎಲ್ಲ ತಿಂಡಿ ನಮ್ಮ ಮನೆಗೆ ಬನ್ನಿ ಅಂತೇಳಿ. ಸೊ ನೈಟೆಲ್ಲ ಲೇಟಾಗಿ ಮಲಗಿರೋದ್ರಿಂದ ನಾವೆಲ್ಲ ಹೋಗಿದೆ 11-11:30 ತಿಂಡಿಗೆ. ಅಲ್ಲೋಗಿ ತಿಂಡಿನ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವು. ಅಷ್ಟರೊಳಗಡೆ ಅಕ್ಕ ಒಬ್ಬಟ್ಟನ್ನ ಮಾಡೋಣ ಅಂತ ಹೇಳ್ಬಿಟ್ಟು, ನೆನ್ನೆಲ್ಲ ನಮ್ಮ ಇನ್ನೊಬ್ಬ ಅಕ್ಕ ಗೀತಕ್ಕ ಅವ್ರ ಮೇಲೆ ನಾನ್ ವೆಜ್ ತಿಂದಿದ್ವು ಅಂದ್ಬಿಟ್ಟು ಅಕ್ಕ ಇವತ್ತು ನಮ್ಮಲ್ಲಿ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡಿದ್ಲು, ಕಾಯಿ ಒಬ್ಬಟ್ಟನ್ನೆಲ್ಲ ತಿಂದ್ಕೊಂಡು ಎಲ್ರಿಗೂ ಬಿಸಿ ಬಿಸಿ ಆದಂಗೆ ಬಿಸಿ ತುಪ್ಪದಲ್ಲಿ ತಿನ್ನೋರು ತುಪ್ಪದಲ್ಲಿ, ಹಾಲಲ್ಲಿ ತಿನ್ನೋರಿಗೆ ಹಾಲಲ್ಲಿ ತಿನ್ಕೊಂಡು ಫೈನಲಿ ನಮ್ಮ ಮನೆ ಕಡೆ ಬಂದ್ವು, ನಮ್ಮ ಗೀತಕ್ಕ ಅವ್ರ ಮನೆಗೆ. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೆದ್ದು ಹೋಗಿದ್ದೆ ನಮ್ಮ ಗದ್ದೆ, ಅಂದರೆ ನಮ್ಮ ತಾಯಿಯವರಿಗೆ ಕೊಟ್ಟಿರುವಂಥ ಗದ್ದೆಗೆ ನೋಡ್ಕೊಂಡು ಬರೋಣ, ತುಂಬ ದಿನ ಆಯ್ತಲ್ವ ಹೋಗಿ ಅಂತ ಹೇಳ್ಬಿಟ್ಟು ಹೋಗಿದ್ದಕ್ಕೆ. ನಮ್ಮ ಗದ್ದೆಗೆಲ್ಲ ಅರಿಶಿನ ಹಾಕಿದ್ದಾರೆ ಕೆಲವರು, ಮತ್ತು ಭತ್ತನ ಹಾಕಿದ್ದಾರೆ. ನೋಡ್ತಿರ್ಬೋದು, ನನಗಂತೂ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಗದ್ದೆಗಳಲ್ಲಿ ಓಡಾಡೋದು, ಹಣ್ಣು ಪಣ್ಣು ಕಿತ್ಕೊಂಡು ತಿನ್ನೋದು, ನೀರಲ್ಲಿ ಆಟಾಡೋದು, ಈ ಥರ ಫೋಟೋಸ್ ವೀಡಿಯೋಸ್ ಮಾಡೋದಂದರೆ ಸಿಕ್ಕಾಪಟ್ಟೆ ಕ್ರೇಜು. ಹಾಗೆ ಹೋಗಿ ಸಣ್ಣದಾಗಿ ವೀಡಿಯೋನ ಮಾಡಿಕೊಂಡು ಗದ್ದೆನ ನೋಡ್ಕೊಂಡು ಏನು ಹಾಕಿದ್ದಾರೆ ಅಂತ ಹೇಳಿ, ಯಾಕಂದರೆ ನಾವು ಹೋಗೋದೇ 1 ವರ್ಷ 6 ತಿಂಗಳಿಗೆ. ಸೊ ಹೋದಾಗಲಾರು ನೋಡ್ಕೊಂಡು ಬರಬೇಕಲ್ವಾ ಅಂತ ಹೇಳಿ ಹಾಗೆ ಗದ್ದೆ ಹತ್ರನೂ ಹೋಗಿ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನೋಡಿ ನೀರೆಲ್ಲ ಹೇಗೆ ಹೋಗ್ತಿದೆ ಗದ್ದೆಗೆ. ಫೈನಲಿ ಅಲ್ಲೊಂದು ಬಾಳೆದು ತೋಟ ಇತ್ತು ಅಂತೇಳಿ 1-2 ಕಾಯಿ ಕಿತ್ಕೊ ಅಂತ ನನ್ನ ಅಕ್ಕನ ಮಗನಿಗೆ ಹೇಳ್ತು ಅಂದರೆ, ಅವನು ನೋಡ್ತು ಅಂದರೆ ಆ ಪೂರ್ತಿ ಬಾಳೆಗೊನೆನೇ ಮುರಿದು ಬಿಡೋದ. ನೋಡಿ ಫೈನಲಿ ಅವ್ರಿಗೆ ಗೊತ್ತಿಲ್ಲದವ್ರಂಗೆ ತೋಟದವರಿಗೆ ಬಾಳೆಕಾಯಿನ ಕಿತ್ಕೊಂಡು ನಾವು ಮನೆ ಕಡೆ ಬಂದುಬಿಟ್ವು. ಮನೆಗೆ ಬಂದು ಫೈನಲಿ ನಾವು ಊರಿಗೆ ಹೋಗೋ ಟೈಮ್ ಅಂತೂ ಬಂದೇ ಬಿಡ್ತು. ರೆಡಿ ಆದ ಊರಿಗೆ ಹೋಗೋಣ ಅಂತೇಳಿ ಅಕ್ಕ ಬಾತನ್ನ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ಲು. ನಮ್ಗೆ ಊಟ ಬೇಡ ಅಂದರೂ ಕೇಳಲಿಲ್ಲ, ಬಿಸಿ ಬಿಸಿ ಬಾತನ್ನ ಮಾಡಿ ಕೊಟ್ಟಲು. ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೂತಿದ್ವು. ಬಾವ ಬಂದು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ. ಸೊ ಬಾವ ಬರೋವರೆಗೂ ನಾವೊಂದಷ್ಟು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಅಮ್ಮ ಮಗ ನೋಡ್ತಿರ್ಬೋದು, ನನ್ನ ಮಗ ಅಂತೂ ಆಟಾಡ್ತಾ ಇದ್ದಾನೆ ಡೈನಿಂಗ್ ಟೇಬಲ್ ಮೇಲೆ ಕುಣಿಸಿರೋದಕ್ಕೆ. ಫೈನಲಿ ಬಾವ ಬಂದು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಹೋದ್ರು. ನಾವು ಕೂಡ ಬಸ್ ಹತ್ತಿ ನಮ್ಮ ಮನೆ ಕಡೆ ಹೊರಟ್ವು. ನನ್ನ ಮಗನಿಗಂತೂ ಟ್ರಾವೆಲ್ ಮಾಡ್ತು ಅಂದರೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ, ಮನೇಲಿದ್ದಾಗಂತೂ ಮಲ್ಕೊಳ್ಳಲ್ಲ. ನೋಡ್ತಿರ್ಬೋದು ಫೈನಲಿ ಮನೆಗೆ ರೀಚ್ ಆದವು. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಲವ್ ಯು ಆಲ್.